ಮಾರ್ಚ್ ತಿಂಗಳಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತಂತೆ. ವಿಧಾನ ಪರಿಷತ್ತಿನ ಸದಸ್ಯ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಚುನಾವಣೆ ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಮೊದಲು ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಆನಂತರದಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸಿದ್ಧತೆ ನಡೆಯುತ್ತೆ. ಇವತ್ತು ನಡೆದಂಥ ಜೆಡಿಎಸ್ ನಾಯಕರ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ. ಇಂದಿನಿಂದ ತಾಲೂಕು ಮಟ್ಟದ ಚುನಾವಣೆ ಪ್ರಕ್ರಿಯೆ ಆರಂಭ, ಬಳಿಕ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ಮಾರ್ಚ್ನಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಈ ತಿಂಗಳ 20ರವರೆಗೆ ಜೆಡಿಎಸ್ ಸದಸ್ಯತ್ವ ಅಭಿಯಾನ ನಡೆಯುತ್ತೆ. ಇದು ಜೆಡಿಎಸ್ ಬದಲಾವಣೆಯ ಪರ್ವದಲ್ಲಿದ್ದಾರೆ. ಇವತ್ತು ಸಭೆಯನ್ನು ಮಾಡಿದರು. ಬದಲಾವಣೆ ಅಂದರೆ ಬಹಳ ದೊಡ್ಡ ಬದಲಾವಣೆ ಅಂತಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಅಷ್ಟೇ. ನಿರೀಕ್ಷಿತ ಎಂಬಂತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಒಂದು ಭರಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಜವಾಬ್ದಾರಿಯನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ನೀಡುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಆಯ್ಕೆ ಆಗ್ತಾರಂತೆ. ಇದರ ಜೊತೆಗೆ ಕೇವಲ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತ್ರವಲ್ಲ, ಜಿಲ್ಲಾ ಘಟಕಗಳು ಬದಲಾಗಬೇಕಾಗತ್ತೆ, ತಾಲೂಕು ಘಟಕಗಳು ಬದಲಾಗಬೇಕಾಗುತ್ತೆ. ಅನೇಕ ವರ್ಷಗಳಿಂದಲೂ ಕೂಡ ಜೆಡಿಎಸ್ ಪದಾಧಿಕಾರಿಗಳ ರಚನೆ ಬದಲಾವಣೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದ ನಂತರಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳಾಗಬೇಕಾಗಿತ್ತು, ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ಜಿಲ್ಲೆಗಳ ಘಟಕಗಳು ಕೂಡ ಬದಲಾಗುತ್ತೆ. ನಿಖಿಲ್ ಕುಮಾರಸ್ವಾಮಿಯವರು 3 ಬಾರಿ ಚುನಾವಣೆಯನ್ನು ಸೋತಿದ್ದಾರೆ. ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆ, ರಾಮನಗರದಲ್ಲಿ ವಿಧಾನಸಭೆ ಚುನಾವಣೆ, ಚನ್ನಪಟ್ಟಣದಲ್ಲಿ ಉಪಚುನಾವಣೆ ವಿಧಾನಸಭೆಗೆ. 3 ಚುನಾವಣೆಯನ್ನು ಸೋತಿರುವಂಥ ನಿಖಿಲ್ ಕುಮಾರಸ್ವಾಮಿಯವರಿಗೆ ಸಂಘಟನೆಯ ಬಲಿಷ್ಠಗೊಳಿಸಲಿಕ್ಕೆ ಇದೀಗ ಜೆಡಿಎಸ್ ಮುಂದಾಗಿದೆ. ನಿಖಿಲ್ ಅವರಿಗೆ ಈ ಹೊಣೆಗಾರಿಕೆಯನ್ನು ನೀಡಬೇಕು ಅಂಥೇಳಿ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರಂತೆ. ಜೆಡಿಎಸ್ನ ಶಾಸಕರುಗಳೆಲ್ಲರೂ ಕೂಡ ಆ ಒತ್ತಾಯದ ಆಧಾರದ ಮೇಲೆ ಇದೀಗ ನಿಖಿಲ್ ಅವರನ್ನು ಆಯ್ಕೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ.